ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೆಟ್ಸ್ ಯೂಸ್ ಪರ್ಪಂಚ ಕನ್ನಡ ವ್ಲಾಗ್ಸ್. ಮುಂದಕ್ಕೆ ನಂದು ಪರ್ಪಂಚ ಕನ್ನಡ ವ್ಲಾಗ್ಸ್ ಬರಲ್ವೇನೆ ನಂದು ಮಾಡೆ ನೀನು ಕೂಡ. ಗೈಸ್ ನಾವು ವಸಂತ 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 ಡೋಂಟ್ ವರಿ ವಸಂತ ಆಮೇಲೆ ಬ್ಯೂಟಿಫುಲ್ ವಸಂತ ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್. ಏನ್ ಗೊತ್ತಾ, ನಂಗೆ ಡಾನ್ಸ್ ಅನ್ನೋದು ತುಂಬಾ ಇಷ್ಟ, ಬಟ್ ಡಾನ್ಸ್ ಮಾಡಕ್ ಬರೋದೇ ಇಲ್ಲ. ನಾನು ಹೆಂಗ್ ಗೊತ್ತಾ ಗೈಸ್, ಈ ತರ ಕೈ ಹಿಂಗಿಂಗ್ ವಸಂತ ವಸಂತ ಮಾಡಿದ್ರೆ ಕಾಲ್ ಹಿಂಗೆ ಸ್ಟಿಫ್ ಆಗಿರುತ್ತೆ, ಅಥವಾ ಕಾಲ್ ಹಿಂಗಿಂಗ್ ಆಡ್ಸಿದ್ರೆ ಕೈ ಆಡ್ಸಕ್ಕೆ ಬರಲ್ಲ. ಎನಿವೇಸ್ ಸೊ ದಟ್ಸ್ ಓಕೆ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ನಮ್ಮ ಅತ್ತೆ ಬಂದಿದ್ದಾರೆ ಊರಿಂದ. ಸೊ ಅವರು ಮಟನ್ ತಂದಿದ್ದಾರೆ. ಮಟನ್ ಕಾಲ್ ಸೂಪ್ ರೆಸಿಪಿನ ತೋರಿಸ್ತೀನಿ ಅಂಡ್ ತಿನ್ನ ತೋರ್ಸಲ್ಲ, ಮಾಡೋದನ್ನ ತೋರಿಸ್ತೀನಿ. ಹಾಯ್ ನಂದು. ತುಂಬಾ ಬೇಗ ಹಾಯ್ ಹೇಳ್ತಿದ್ದೀರಾ ಎಲ್ರಿಗೂ. ಹಾಯ್, ಚೆನ್ನಾಗಿದ್ದೀರಾ? ನೀವ್ ಹೇಗಿದ್ದೀರಾ? ನಂದು ಯಾಕೆ ಇಷ್ಟೊಂದು ಡಯಟ್ ಮಾಡಿ ನನ್ನ ತಂಗಿ ನೋಡಿ ಗೈಸ್ ಎಷ್ಟು ಸಣ್ಣ ಆಗಿದೆ. ಪಕ್ಕ ಸೇವೆ ಮಾಡಿ 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 ಲೆವೆಲ್ ಆಗ್ಬಿಟ್ಟಿದೀನಿ. ಯಾಕೆ ನಂದು? ನಿಂಗೇನೇ ಚಿಂತೆ? ನಾನಿರುವಾಗ ನಿಂಗೆ ಹಂಗೆ ಸ್ವಲ್ಪ ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇರೋ ಅವಾಗ ಚಿಂತೆ ಇರಲ್ಲ. ಎನಿವೇಸ್ ಗೈ, ಇನ್ನೊಂದು ಏನ್ ಗೊತ್ತೇನೆ, ನಂಗೆ ಆಕ್ಚುಲಿ ಫ್ರೆಂಡ್ಸ್ ಒಬ್ರು ಕಾಮೆಂಟ್ ಮಾಡಿದ್ರು. ಎಷ್ಟು ಚಂದ ಕಾಮೆಂಟ್ ಇದೆ ಅಂತಂದ್ರೆ, ಅಂದ್ರೆ ನಿನ್ ಫೋನ್ ಕೂಡ ನಿನ್ ಕಳಿಸಿದೀನಿ ನೋಡ ಕಾಮೆಂಟ್. ಸೊ ಏನಪ್ಪಾ ಅಂತ ಅಂದ್ರೆ, ಇವಾಗ ತಾನೇ ಇರ್ತಾರೆ ನಂದು, ಇಲ್ಲ ಐತ್ ನೋಡು ಫೋನ್. ಸೊ ಏನಪ್ಪಾ ಅಂತಾನೆ, ನಮ್ಮ ಹೊಸ ಮನೆ ಹೆಸರು ಏನ್ ಇಡ್ತೀರಾ ಅಂತ ಕೇಳಿದ್ರಿ. ಸೊ ನಾನು ಹೇಳಿದೆ ಒಂದು ಬ್ಲಾಗ್ ಅಲ್ಲಿ, ಇನ್ನು ಅವೆಲ್ಲ ಯೋಚನೆ ಮಾಡಿದೀವಿ, ಇಲ್ಲ ಅಂತಲ್ಲ, ಬಟ್ ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡಿಲ್ಲ ಅಂತ. ಬಟ್ ಒಬ್ರು ಅದಕ್ಕೆ ಕಾಮೆಂಟ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ನಾನು ಹೇಳ್ತಾ ಇದ್ದೀನಿ, ಇರು ಸ್ವಲ್ಪ ತಾಳ್ಮೆ ಆಗಿರು ಫ್ರೆಂಡ್ಸ್. ನನ್ಗೆ ಮಹಿಮಾ ತಾನೇ ಇವರು, ನನ್ ಕಣ್ಣೇ ಕಾಣಿಸ್ತಾ ಬ್ರೈಟ್ನೆಸ್ ಆದ್ರೂ ಕೊಡೆ. ಸೊ ಕಾಮೆಂಟ್ ಮಾಡಿರೋ ಹೆಸರು ಮಹಿಮಾ 2207. ಸೊ ಅವ್ರ ಏನಂತ ಕಮೆಂಟ್ ಹಾಕಿದ್ದಾರೆ ಅಂದ್ರೆ, ನಿಮ್ಮ ಮನೆಯ ಹೆಸರು ಸುಲಗ್ನ ಅಂದರೆ ಸು ಫ್ರಾಮ್ ಸುಪ್ರಿಯಾ, ಲಾ ಫ್ರಾಮ್ ಲಕ್ಷ್ಮಿ ಅಂಡ್ ಘ ಫ್ರಾಮ್ ಮೇಘಲ ಅಂಡ್ ಫ್ರಾಮ್ ಪುನೀತ್ ಅಂಡ್ ಅರುಣ್ ಅಂತ ಇಡಿ ಅಂತ ಹೇಳಿದ್ದಾರೆ. ಇಡಿ ತುಂಬಾ ಚೆನ್ನಾಗಿರುತ್ತೆ. ಸುಲಗ್ನ ಫ್ರಮ್ ಪುನೀತ್ ಅಂಡ್ ಅರುಣ್ ಆ ರೀತಿ ಇಡಿ ಅಂತ ಹೇಳಿದ್ದಾರೆ. ಇನ್ನ ಮುಂದೆ ಇವಳು ನನಗೆ ಹೇಳಕ್ಕೆ ಬಿಡ್ತಲ್ಲ. ಸುಲಗ್ನ ಮೀನಿಂಗ್ ಇನ್ ಸಾಂಸ್ಕ್ರಿಟ್ ಆಸ್ಪಿಷಿಯಸ್ ಮೂಮೆಂಟ್, ಗುಡ್ ಟೈಮ್, ವೆಲ್ ಅರೇಂಜ್ ಅಂತ ಇದೆ. ಲಚ್ಚುಗೆ ಕೈ ನಾನು ಹಿಂಗೆ ಇಟ್ಕೊಂಡು ಸೊ ಲೈಕ್ ಸುಲಗ್ನ ಅಂತಾನೆ ಫಿಕ್ಸ್ ಇಲ್ಲ ಆಬ್ವಿಯಸ್ಲಿ. ಸೊ ಅಂದ್ರೆ ಅವ್ರು ಕಳ್ಸಿದ್ ಈ ಒಂದು ತುಂಬಾ ಇಷ್ಟ ಆಯ್ತು ನನ್ಗೆ. ನೋಡೋಣ ಇದೇ ರೀತಿ ನಿಮ್ಗೂ ಏನಾದ್ರು ಐಡಿಯಾಸ್ ಬಂದ್ರೆ ಡಿಫ್ರೆಂಟ್ ಆಗಿ. ವಿಷಿಲ್ ನೋಡಿ ಬಿಡ್ತಾನೆ ಇಲ್ಲ ಮಾತಾಡಕ್ಕೆ. ಗ್ಯಾಸ್ ಆಫ್ ಮಾಡಮಿ. ಸೊ ಏನಾದ್ರು ನಿಮ್ಗೆ ಡಿಫ್ರೆಂಟ್ ಆಗಿ ಈ ರೀತಿ ಏನಾದ್ರು ಐಡಿಯಾ ಬಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ನೋಡೋಣ ಗೈಸ್ ಯಾವ ರೀತಿ ಏನಾಗುತ್ತೆ ಹೆಸರು. ಅಂಡ್ ನಮಗಂತೂ ಅದು ಮೈಂಡಲ್ಲಿ ಇದೆ, ಲೈಕ್ ಎಲ್ಲಾರ ಹೆಸರು ಸೇರ್ಕೊಂಡು ಒಂದ್ ಹೆಸರು ಇಡೋಣ ಅಂತಾನೆ ಇದೆ. ಬಿಕಾಸ್ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡೋಣ, ಮೇಘಲಾ ಪ್ರಕಾಶ್ ಅಂತ ಬಂದ್ಬಿಡು. ಮೇಘಲಾ ಪ್ರಕಾಶ್ ಅಂತ ಅಮ್ಮಣಿ. ಈಗ ನಾವು ಊಟ ಮಾಡಕ್ ಮಾಡ್ಬೇಕು. ಮಮ್ಮಿಗೆ ಹೇಳ್ತೀವಿ, ಮಮ್ಮಿಗೆ ಹೆಸರು ಹೆಂಗ ಅನ್ಸ್ಕೊಂಡು ಜರಿಗೆ. ಗೈಸ್ ನನ್ನ ಮಗ ನೋಡಿ ಬೆಡ್ಶೀಟ್ ಹಾಸ್ಬಿಟ್ಟು, ಅವನ ಬೆಡ್ಶೀಟ್ ಮೇಲೆ ಪಾಪ ಮಲಗಿದ್ದಾನೆ. ಬಂಗಾರಿ ಇರುತ್ತಂತೆ. ನೀನು ಮಲ್ಕೋತಿ ಅಮ್ಮಿ ಪಕ್ಕದಲ್ಲಿ ಮಲ್ಕೋತಾಗಿ, ಆಮೇಲೆ ಮಾತಾಡೋಣ. ಏನಮ್ಮಿ ಸಮಾಚಾರ, ಹೇಗಿದ್ರಿ? ಎರಡಕ್ಕೆ ಲಿಪ್ಸ್ಟಿಕ್ ಎಷ್ಟು ಚೆನ್ನಾಗಿತ್ತಲ್ವಾ? ಎರಡಕ್ಕೆ ಒಳ್ಳೆ ಲಿಪ್ಸ್ಟಿಕ್ ತರ ಕಾಣಿಸ್ತಾ ಐತೆ. ಇನ್ನೇನು ಸಮಾಚಾರ ಹೇಳಮ್ಮಿ? ನಿಂದು ಇಲ್ಲಿ ನೋಡು ಗಾರ್ನಿಯರ್ ಎಲ್ಲ ಇಲ್ಲೆಲ್ಲ ಸ್ಪ್ರೆಡ್ ಆಗೈತೆ. ಸ್ನಾನ ಮಾಡ್ತಾ ಹೋಯ್ತು ಅಷ್ಟೇ. ಏನ್ ಹೇಳೋಣ ಸಮಾಚಾರ? ಅಯ್ಯೋ ಸಮಾಚಾರ ತುಂಬಾ ಐತೆ. ಏನ್ ಸ್ವಲ್ಪ ಹೇಳು ಬಿಡಿ. ಹೇಳ್ಕೊಳ್ಳೋಣ, ಸುಖ ಹೇಳ್ಕೊಳ್ಳೋಣ, ದುಃಖ ಹೇಳ್ಕೊಳ್ಳೋಣ, ಏನ್ ಹೇಳ್ಕೊಳ್ಳೋಣ? ಸರಿ ಕೇಳಮ್ಮಿ. ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದ್ದಾರೆ, ಒಂದ್ ನಿಮಿಷ ಇರು. ಏನಂತ ಅಂದ್ರೆ, ಮಹಿಮಾ ಅಂತ, ಸರಿನಾ? ಅಂದ್ರೆ ಅವರು ನಮ್ಮ ಹೊಸ ಮನೆ ಇದೆಯಲ್ಲ, ಹೊಸ ಮನೆಗೆ ಈ ಹೆಸರು ಇಡಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅದ್ರ ಅರ್ಥ? ನಿಮ್ಮ ಮನೆ ಹೆಸರು ಸುಲಗ್ನ ಅಂತ ಇಡಿ. ಸುಲಗ್ನ ಅಂದ್ರೆ ಸು ಫ್ರಾಮ್ ಸುಪ್ರಿಯಾ, ಲಾ ಫ್ರಾಮ್ ಲಕ್ಷ್ಮಿ, ಘ ಫ್ರಾಮ್ ಮೇಘಲ, ಸುಲಗ್ನ ಫ್ರಾಮ್ ಪುನೀತ್ ಅಂಡ್ ಅರುಣ್ ಅಂತ ಇಡಿ. ಅದು ಅರ್ಥ ಏನಂತ ಅಂದ್ರೆ ಸಾಂಸ್ಕ್ರಿಟ್ ಅಲ್ಲಿ ಆಸ್ಪಿಷಿಯಸ್ ಮೂಮೆಂಟ್, ಗುಡ್ ಟೈಮ್ ಮತ್ತೆ ವೆಲ್ ಅರೇಂಜ್ಡ್ ಅಂತ. ಆಸ್ಪಿಷಿಯಸ್ ಮೂಮೆಂಟ್ ಅಂತ ಅಂದ್ರೆ ಒಂದು ಒಳ್ಳೆ ಏನಂತಾರೆ, ಆಸ್ಪಿಷಿಯಸ್ ಏನೇ ಅಂತಾರೆ ಕನ್ನಡದಲ್ಲಿ? ಆಸ್ಪಿಷಿಯಸ್ ಡೇ ಅಂತ, ಸ್ಪೆಷಲ್ ಡೇ, ಸ್ಪೆಷಲ್ ಮೂಮೆಂಟ್ ಅಲ್ವಾ? ಸೊ ಆ ರೀತಿ ಹೆಂಗೆ ಅನ್ಸಿದೆ ನಿಂಗೆ ಹೆಸರು? ಎಲ್ಲರ ಹೆಸರು ಬರುತ್ತಾ? ಎಲ್ಲರ ಹೆಸರು ಬರುತ್ತೆ, ಬಟ್ ನಿಮ್ಮ ಹೆಸರು, ಡ್ಯಾಡಿ ಹೆಸರು, ನಮ್ಮ ಅತ್ತೆ ಮಾವ ಹೆಸರು ಅದೆಲ್ಲ ಬರಲ್ಲ. ಅಂದ್ರೆ ಸುಲಗ್ನ ಫ್ರಾಮ್ ಪುನೀತ್ ಅಂಡ್ ಅರುಣ್ ಆ ರೀತಿ ಇಡಿ ಅಂತ ಹೇಳ್ತವ್ರೆ.
ಹೆಂಗೈತೆ ಹೆಸರು? ಚೆನ್ನಾಗೈತಾ? ಚೆನ್ನಾಗೈತೆ. ನಿಂಗೆ ಯಾವ ರೀತಿ ಇಡಬೇಕು ಅಂತ ಹೆಸರು ಮನ್ಸಲ್ಲಿರೋದು? ದೇವ್ರ ಹೆಸರು ಇಡಬೇಕಂತ ಇದೆಯಾ? ದೇವ್ರ ಹೆಸರು ಫಸ್ಟ್ ಬರ್ಲಿ. ಹಾ. ಯಾವ ದೇವ್ರಾದ್ರೂ ಸರಿ, ಎಲ್ಲಾ ದೇವ್ರು ಒಂದೇ. ಮಮ್ಮಿ ಇವಾಗ ಸರಿ ನಾವ್ ಹೆಂಗೆ ಮಮ್ಮಿ ಬಿಲ್ಡಿಂಗ್ ದೇವ್ರ ಹೆಸರು ಹೆಂಗಿರೋದು? ಇವಾಗ ನಮ್ಮ ಮನೆ ದೇವ್ರು ಬೇರೆದು, ಅರುಣ್ ಜೀಜರ್ ಮನೆ ದೇವ್ರು ಬೇರೆದು. ಮನೆ ಒಳಗಡೆ ಪೂಜೆ ಎಲ್ಲ ಬೇರೆ ಬೇರೆ ಮಾಡ್ಕೊಳ್ಳಿ. ದೇವ್ರೆಲ್ಲ ಒಬ್ಬೆ, ದೇವ್ರೊಬ್ರು. ನಾಮ ಅಲ್ಲ ಅಂತಾರಲ್ಲ, ಹಂಗೆ ಏನು ಮಾಡಂಗಿಲ್ಲ. ಬಿಲ್ಡಿಂಗಿಗೆ ಒಂದು ಯಾವ್ದಾದ್ರು ಒಂದು ಚೆನ್ನಾಗಿರೋ ಹೊಸ ಹೆಸರು ಕೊಡಿ. ಯೂನಿಕ್ ಆಗಿರೋದು ಸಂಸ್ಕೃತ ಪದ ಕೊಡೋದಲ್ವಾ? ಅದಕ್ಕೊಂದು ಒಂದು ಒಳ್ಳೆ ಅರ್ಥ, ಒಂಥರ ಎಷ್ಟು ಚೆನ್ನಾಗೈತೆ ಅಂತ ಅನ್ಬೇಕು. ಹಂಗೆ. ಓಕೆ ಮಮ್ಮಿ, ಏನ್ ಮಾಡ್ತಾ ಇದ್ದೀರಾ ಇವಾಗ? ಇವತ್ತು ಕಾಲ್ ಸೂಪು. ಕಾಲ್ ಸೂಪು. ಕಾಲ್ ತಂದೈತೆ. ನಮ್ಮ ಅತ್ತೆ ಹಾಯ್ ಅತ್ತೆ. ಚೆನ್ನಾಗಿದ್ದೀರಾ? ನಮ್ಮ ಅತ್ತೆ ನೋಡಿ ಕೈ ಸೂರಿಂದ ಏನ್ ತಂದವ್ರೆ? ಏನ್ ಹೇಳಿ, ಇದು ಮಟನ್ ಕಾಲ್ ಸೂಪು. ಇವತ್ತು ನಮ್ಮ ಅಮ್ಮ ಗೈಸ್ ಮಟನ್ ಕಾಲ್ ಸೂಪ್ ಮಾಡ್ತವ್ರೆ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಪುದೀನ, ಬೆಳ್ಳುಳ್ಳಿ ಜಜ್ಜಿಟ್ಟವ್ರೆ, ಮತ್ತೆ ಇದು ಶುಂಠಿನ ಜಜ್ಜಿಟ್ಟವ್ರೆ. ಇದು ಬಂದು ಪೆಪ್ಪರ್ ಪೌಡ್ರ್ ಅಲ್ವಾ ಮಮ್ಮಿ? ಪೆಪ್ಪರ್ ಪೌಡ್ರ್ ಒಂದೂವರೆ ಸ್ಪೂನ್ ಅಷ್ಟಿದೆ. ಮತ್ತು ಇದು ಧನಿಯಾ ಪುಡಿನಾ ಮಮ್ಮಿ? ಧನಿಯಾ ಪುಡಿ. ಅತ್ತೆ ಎಂತಕ್ಕೆ ಮಟನ್ ಕಾಲ್ ಸೂಪ್ ತಂದಿರೋದು? ಪ್ರತಿ ಸತಿನೂ ಪುರಿ ತರ್ತಿದ್ರಿ, ದಿಲ್ ಪಸಂದ್ ತರ್ತಾ ಇದ್ರಿ. ಅದೇ ತಂದಿದ್ದೀರಾ ಈ ಸತಿ ಮಟನ್ ಕಾಲ್? ಮಟನ್ ಡ್ಯಾಡಿಗೆ ಹಬ್ಬಕ್ಕೆ ಬಂದಿರ್ತಿಲ್ವಲ್ಲ ನೀವು, ಡ್ಯಾಡಿ ಹುಷಾರಿರ್ತಿಲ್ವಲ್ಲ, ಅದಕ್ಕೆ ತಂದಿರೋದು. ಎರಡು ಲವಂಗ, ಚೂರು ಚಕ್ಕೆ. ಇಷ್ಟೇ ಸಾಕಾಮಿ? ಒಂದೆರಡು ಲವಂಗ, ಒಂದೇ ಒಂದು ಇಷ್ಟೇಷ್ಟು ಚಕ್ಕೆ ಗೈಸ್. ಒಂದು ಸ್ಪೂನ್ ತುಪ್ಪ, ಸುಮ್ಮನೆ ಟೇಸ್ಟ್ಗ. ಎಣ್ಣೆ ಹಾಕಲ್ಲ ಅವನು? ಎಣ್ಣೆ ತುಪ್ಪ ತಿಂದರೆ ಎಣ್ಣೆ ಹಾಕತ್ತಾರೆ. ನಾವು ತುಪ್ಪ ತಿಂತೀವಲ್ಲ, ತುಪ್ಪದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು. ಇದು ತೋರಿಸಿದೆಲ್ಲನೂ ಹಾಕಿ ಫ್ರೆಂಡ್ಸ್. ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಆದಮೇಲೆ ಇವಾಗ ಮಟನ್ ತೊಳೆದು ಇಟ್ಕೊಂಡಿದ್ದೀನಿ. ಮಮ್ಮಿ ಮಟನ್ ಕಾಲಿಂದ ಬರೀ ಸೂಪ್ ಮಾತ್ರ ಮಾಡೋಕ್ಕಾಗುತ್ತಾ? ಕಲ್ಕಲ್ ಮಾಂಸ ಅಂತಾನು ಮಾಡ್ತಿಲ್ಲ, ಕಲ್ಕಲ್ ಸಾಂಬಾರು ಅಂತ ಮಾಡ್ಬೋದು. ಸಾಂಬಾರು ನಾನು ಬಾಣ್ತಿ ಟೈಮಲ್ಲಿ ಒಮ್ಮೆ ಮಾಡಿಕೊಟ್ಟಿದ್ದೀನಿ ನನಗೆ. ಮಧ್ಯದಲ್ಲಿ ಆಮೇಲೆ ಯಾವಾಗ ಮಾಡಿದ್ವಾ? ತಂದೇ ಇಲ್ಲ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಕಮ್ಮಿನೇ ಹಾಕ್ಕೊಂಡಿವಿ ಫಸ್ಟು, ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಂಡಿವಿ. ಮಟನ್ ಕಾಲ್ಸು ಜೊತೆ ಏನು ಚೆನ್ನಾಗಿರುತ್ತೆ ಹೇಳಮ್ಮಿ? ಇಡ್ಲಿ ಅಲ್ವಾ? ಒಂದು ಸ್ವಲ್ಪ ಧನಿಯಾ ಪುಡಿ, ನೆಕ್ಸ್ಟು ಪೆಪ್ಪರು ಫ್ರೆಂಡ್ಸ್, ತೋರಿಸಿದ್ನಲ್ಲ ಆವಾಗಲೇ. ಕಾಲು ಮುಳುಗೋಷ್ಟು ನೀರು ಹಾಕಬೇಕು. ಓಕೆ, ಬಂದೆ ಮಗ್ನೆ. ಅಷ್ಟೇನಾ ಮಮ್ಮಿ? ಇಷ್ಟೊಂದು ಈಸಿ? ಒಂದು 7-8 ವಿಷಿಲ್ ಬೇಕಾ? ಅಷ್ಟೇ ಗೈಸ್. ನನ್ನ ಮಗ ಕೂಗ್ತಾವನೆ, ಕರೀತಾವನೆ, ನಾನು ಹೋಗಿ ಬರ್ತೀನಿ. ಬಂದೆ. ಇದಾಯ್ತೀನಿ ಅಂತ ಕನ್ಸೋದು ಕಂಡಿರ್ತಿಲ್ಲ. ಅದ್ರ ಪದ್ನ ತುಂಬ ಕಷ್ಟ ಆಗಪ್ಪ. ಮುಂಚೆ ರುಚಿನ ಒಮ್ಮೆ ನೀ ಈ ಥರ ಅನ್ಕೊಂಡಿದ್ದ ನಮ್ದು ಬೆಂಗಳೂರಲ್ಲಿ ಸ್ವಂತ ಮನೆ ಇರುತ್ತೆ ಕನ್ಸೋದು ಅನ್ಕೊಂಡಿದ್ದು. ಮನೆ ಕಟ್ಟೋದೇ ಕನ್ಸೋದು ಇರ್ತಿಲ್ಲ. ಮಾಮ ಯಾವಾಗ್ಲೂ ಬೈಯೋದು, ಇಷ್ಟೊಂದು ಮಾಡ್ದ ಒಂದ್ ಮನೆ ಮಾಡಿದ ಅವನು. ಒಂದ್ ಮನೆ ಮಾಮ ಇದ್ರಾಗ ಎಷ್ಟೊಂದು ಖುಷಿ ಪಡೋದು ಗೊತ್ತಾ ಅಲ್ವಾ? ಮನೆ ಕಟ್ತಾ ಅಂತ ಮಾಮನೇ ಒಂದಷ್ಟು ಜನ ಕೇಳ್ಕೊಂಡು ಬರೋದೇನೋ. ಮಾಮ ಖುಷಿ ಬೈತಿರ್ತಿದ ಅವಾಗ ಪಾಪಕ್ಕಿನ. ಅಷ್ಟೇ, ನಮ್ಮದು ಟೀ ಆಯ್ತು. ಇವಾಗ ಗಾಡಿ ಈಗ ಹೊರಟ್ರೆ ರಾತ್ರಿ 11:30 ಬರ್ತೀವಿ. ಎಲ್ರು ಬನ್ನಿ. ಮಮ್ಮಿ ಹೇಳಮ್ಮಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಬನ್ನಿ. ಪಿಜ್ಜಾ ಗಾಡಿಗೆ, ಅಮ್ಮ ಸಿಟಲನ್ ಪಿಜ್ಜಾಗೆ ಬನ್ನಿ, ಬೇರೆ ಯಾವ ಪಿಜ್ಜಾಗೂ ಹೋಗ್ಬೇಡಿ. ಗೈಸ್, ನಮ್ ಸಾಲ ತೀರ್ಸ್ಬೇಕು ಅಂತ ಅಂದ್ರೆ ನೀವು ಬಂದು ಟ್ರೈ ಮಾಡ್ಬೇಕು, ಟೇಸ್ಟ್ ಮಾಡ್ಬೇಕು. ಹಂಗಂತ ಹೇಳಮ್ಮಿ, ಹೆಂಗಿದೆ ಹಂಗೆ ಹೇಳ್ಬೇಕು.
ಓಕೆ ಗಾಯ್ಸ್, ಸೊ ಇವಾಗ ಮಟನ್ ಸೂಪ್ ಎಲ್ಲ ಮಾಡಿದ್ದಾಯ್ತು. ಸಿಕ್ಕಾಪಟ್ಟೆ ಯಮ್ಮಿ ಇತ್ತು. ಓಕೆ, ಅಲ್ಲಿ ಲಿಟ್ರಲಿ ಒಂದು 10 minutes ಅಲ್ಲಿ ಆ ಸೂಪ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಮತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನೀವೇನಾದ್ರೂ ಅದನ್ನ ಡಿಫ್ರೆಂಟ್ ಆಗಿ ಮಾಡ್ತೀರಾ ಅಂದ್ರೂ ಕೂಡ ಕಾಮೆಂಟ್ ಮಾಡಿ, ನಾವು ನೆಕ್ಸ್ಟ್ ಟೈಮ್ ಅದನ್ನ ಟ್ರೈ ಮಾಡೋಣ. ಎನಿವೇಸ್, ಇವಾಗ ಕೆಲವೊಂದು ಸಾರಿ ರೇಷ್ಮೆ ಸೀರೆ ಕಲೆಕ್ಷನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ. ನಾನು ಸಾರಿ ಬಟ್ ನಂಗೆ ಅವ್ರ ಹೆಸರು ನೆನಪಿಲ್ಲ. ಕಾಮೆಂಟ್ಸ್ ನಂಗೆ ಸಿಕ್ಕಿದ್ರೆ ಪಿನ್ ಮಾಡ್ತೀನಿ ಆ ಕಾಮೆಂಟ್, ಅಂದ್ರೆ ಪಕ್ಕದಲ್ಲಿ ಹಾಕಿರ್ತೀನಿ. ಅವ್ರು ಕಾಮೆಂಟ್ ಮಾಡಿದ್ರು ರೇಷ್ಮೆ ಸೀರೆ ಕಲೆಕ್ಷನ್ಸ್ ನ ತೋರಿಸಿ ಅಂತ. ಲೈಕ್ ಮಮ್ಮಿ ಸಪರೇಟು, ನಂದು ಸಪರೇಟು, ನನ್ನ ತಂಗಿದ್ ಸಪರೇಟ್, ಈ ತರ ಸಪರೇಟ್ ಆಗಿ ತೋರಿಸಿ ಅಂತ ಅಂದಿದ್ರು. ಸೊ ಆಲ್ಮೋಸ್ಟ್ ಇದು ಬಂದು ನನ್ ಸೀರೆನೆ. ಕೆಲವೊಂದು 2 ಮಾತ್ರ ನಮ್ಮ ಅಮ್ಮಂದು ಲೈಕ್ ಒನ್ ಆಫ್ ಮೈ ಫೇವ್ರೇಟ್ ಸಾರಿ ನಮ್ಮ ಅಮ್ಮನ್ ಕಲೆಕ್ಷನ್ಸ್ ಅಲ್ಲಿ 1-2 ಶೇರ್ ಮಾಡ್ತಾ ಇದ್ದೀನಿ. ಸೊ ಎಸ್ ಗೈಸ್, ಬನ್ನಿ ತೋರಿಸ್ತೀನಿ ನಿಮ್ಗೆ. ಪ್ರೈಸ್ ಮಾತ್ರ ಕೇಳಕ್ ಹೋಗ್ಬೇಡಿ, ಬಿಕಾಸ್ ಏನ್ ಗೊತ್ತಾ, ಟು ಬಿ ವೆರಿ ಹಾನೆಸ್ಟ್ ಅಲ್ಲ, ಪ್ರೈಸ್ ನನ್ಗೆ ಓಕೆ ಈ ಸೀರೆ 5,000, ಈ ಸೀರೆ 8,000 ಅಂತ ನಂಗೆ ಅಷ್ಟಾಗಿ ನೆನಪಿಲ್ಲ. ಬಿಕಾಸ್ ತಗೊಂಡಾದ್ರೆ ಸುಮಾರು ಟೈಮೇ ಆಗಿದೆ. ಸೊ ಇವಾಗ ಎಕ್ಸಾಕ್ಟ್ ಆಗಿ ಪ್ರೈಸ್ ಹೇಳ್ಬೇಕು ಅಂದ್ರೆ ನಂಗೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲಾ ಸೀರೆ ಬಂದು ತಗೊಂಡಿರೋದು ಚಿಕ್ಕಪೇಟೆಯಲ್ಲಿ ಮಾರುತಿ ಸಿಲ್ಕ್ಸ್. ಓಕೆನಾ. ಸೊ ಫಸ್ಟ್ ಸಾರಿ ಬಂದು ಇದು ಗೈಸ್. ಇದು ಬಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ನಿಮ್ಗೆ ಯಾವ ಕಲರ್ ಇದೆ ಗೊತ್ತಾ, ಇದು ಬಂದು ಒಂಥರ ಪಿಂಕಿಶ್ ಆರೆಂಜ್ ಟೈಪ್ ಕಲರ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಫುಲ್ ಈ ಸೀರೆ, ಇಡೀ ಸೀರೆನೆ ಫುಲ್ ವರ್ಕ್ ಆಗಿದೆ ಗೈಸ್. ಇಡೀ ಸೀರೆನೆ ಈ ತರ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ. ಒಂಥರ ರಿಸೆಪ್ಷನ್ ಸೀರೆ ಅಂತಾನೆ ಹೇಳ್ಬೋದು ಇದು. ಸೊ ನೋಡಿ, ಇದು ಓಪನ್ ಮಾಡ್ಲಾ. ಅಂಡ್ ಇದು ಕುಚ್ಚೆಲ್ಲ ಕೇಳ್ತೀರಾ. ಸೊ ಕುಚ್ಚೆಲ್ಲ ಬಂದು, ಸೊ ನೋಡಿ ಈ ಕುಚ್ಚೆಲ್ಲ ಬಂದು ಮಂಡ್ಯದಲ್ಲೇ ಹೊಲಿಸಿರೋದು. ಲೈಕ್ ಅಕ್ಕ ಮನೆ ಹತ್ರನೇ ಒಬ್ರು ಇದ್ದಾರೆ. ಸೊ ಅವ್ರದ್ದು ಡಿಸೈನ್ಸ್ ಈ ಕುಚ್ಚದೆಲ್ಲ. ಸೊ ಸೀರೆ ಬಂದ್ರೆ, ಸೀರೆ ನೋಡಿದ್ರೆ, ಸೊ ಬಾರ್ಡರ್ ಬಂದು ಈ ರೀತಿ ಇದೆ ನೋಡಿ. ಫುಲ್ ಹೆವಿ ಬಾರ್ಡರ್ ಗೈಸ್. ಆನೆ ಹೂವ ಎಲ್ಲಾನು ಇದೆ. ಅಂಡ್ ಫುಲ್ ಸೀರೆ ತೆಗಿಯಕ್ ಹೋಗಲ್ಲ ಗೈಸ್, ಬಿಕಾಸ್ ಏನ್ ಗೊತ್ತಾ, ಆಮೇಲೆ ಮತ್ತೆ ಮಡ್ಚೋಕ್ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಇದೆ ಸಾರಿ. ಚೆನ್ನಾಗಿ ಕಾಣಿಸ್ತೈತಲ್ವಾ. ಸೊ ನಂಗೆ ತುಂಬಾ ಇಷ್ಟ ಇದೆ. ನಾನು ಒಂದ್ಸತಿ ಟ್ರೈ ಮಾಡಬೇಕು. ಏನಾದ್ರು ಫಂಕ್ಷನ್ ಇದ್ದಾಗ ನಮ್ಮ ಅಮ್ಮಂದು ಈ ಒಂದು ಸೀರೆನ ಟ್ರೈ ಮಾಡ್ತೀನಿ. ಅಂಡ್ ಆಕ್ಚುಲಿ ನಾನು ಏನ್ ಗೊತ್ತಾ, ನಾನು ಬ್ಲೌಸ್ ತೋರಿಸ್ತಾ ಇಲ್ಲ. ಬಿಕಾಸ್ ಬ್ಲೌಸ್ ಸೀರೆ ಎಲ್ಲ ಒಟ್ಟಿಗೆ ತೋರಿಸಿದ್ರೆ ತುಂಬಾ ಲೆಂದಿ ವ್ಲಾಗ್ ಆಗುತ್ತೆ ಅಂತ ಅನ್ಕೊಂಡು ತೋರಿಸ್ತಿಲ್ಲ. ಬಟ್ ಈ ಒಂದು ಬ್ಲೌಸ್ ಬಂದ್ಬಿಟ್ಟಿದೆ ಸೀರೆ ಒಳಗೆ. ಸೊ ಈ ಬ್ಲೌಸ್ ಮಾತ್ರ ಹೆವಿ, ತುಂಬಾ ಒಂಥರ ಟಿಪಿಕಲ್ ರಿಸೆಪ್ಷನ್ ಬ್ಲೌಸ್ ಅಲ್ವಾ. ಸಿಕ್ಕಾಪಟ್ಟೆ ವರ್ಕ್ ಇದೆ ನೋಡಿ. ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ, ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ ಗೈಸ್ ಈ ವರ್ಕು. ಝೂಮ್ ಮಾಡ್ತಾ ಇದ್ದೀರಾ. ಸೊ ತುಂಬಾ ಚೆನ್ನಾಗಿದೆ ಗೈಸ್. ಈ ಸೀರೆ ಬ್ಲೌಸ್ಗೆ ಆಲ್ರೆಡಿ ಈ ತರ ಬಾರ್ಡರ್ ತರ ಕೊಟ್ಟಿದ್ರು, ಅದಕ್ಕೇನೆ ಹೈಲೈಟ್ ಮಾಡಿರೋದು ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಗೈಸ್, ಹಿಂಗೆ ಅಲ್ವಾ. ಆಕ್ಚುಲಿ ನೀವು ಅಷ್ಟೇ, ನಾನು ನಿಮಗೆ ಒಂದು ಟಿಪ್ಸ್ ಏನ್ ಕೊಡ್ತೀನಿ ಗೊತ್ತಾ, ಇಫ್ ಇನ್ ಕೇಸ್ ಇಂತ ರೇಷ್ಮೆ ಸೀರೆ ಬ್ಲೌಸಸ್ ಎಲ್ಲ ಇದ್ರೆ ಅದಕ್ಕೆ ನೀವು ಸಪರೇಟ್ ಡಿಸೈನ್ ಕೊಟ್ಟು ವರ್ಕ್ ಮಾಡಿಸ್ಬೇಡಿ. ಏನ್ ಡಿಸೈನ್, ಏನ್ ಬಾರ್ಡರ್ ಬಂದಿದೆಯಲ್ಲ ನಮ್ಮ ಸ್ಲೀವ್ಸ್ಗೆ, ಅದನ್ನೇ ಹೈಲೈಟ್ ಮಾಡಿ. ಸೊ ದಟ್ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದ್ಸತಿ ಆನೆ ಡಿಸೈನ್ ಬರುತ್ತೆ, ನಾವು ಆನೆನೇ ಹೈಲೈಟ್ ಮಾಡ್ಬೋದು. ಇಲ್ಲಾಂದ್ರೆ ಶಂಖ ತರ ಬರುತ್ತೆ, ಇಲ್ಲಾಂದ್ರೆ ಫ್ಲವರ್ ಬರುತ್ತೆ, ಇಲ್ಲಾಂದ್ರೆ ಪೀಕಾಕ್ ಬರುತ್ತೆ, ಅದನ್ನೇ ಹೈಲೈಟ್ ಮಾಡಿ. ಅದೇ ಒಂಥರ ಲುಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಬ್ಯಾಕ್ ಬಂದು ಸಿಂಪಲ್ ಆಗಿ ಈ ರೀತಿ ಗೈಸ್, ಈ ರೀತಿ ಇದೆ ಬ್ಯಾಕ್ ಡಿಸೈನ್. ಫ್ರಂಟ್ ಬಂದು ಈ ರೀತಿ. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇನ್ನೊಂದು ಏನ್ ಗೊತ್ತಾ, ಹಾಗೆ ಹೇಳ್ದಂಗೆ ನಾನು ಬ್ಲೌಸು ಸೀರೆ ಎಲ್ಲ ತೋರ್ಸಕ್ ಹೋದ್ರೆ ಹೆವಿ ಲೆಂತಿ ವ್ಲಾಗ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಬ್ಲೌಸ್ ವರ್ಕ್ ನೋಡ್ಬೇಕು, ಬ್ಲೌಸ್ ಸಪರೇಟ್ ಆಗಿ ನೀವು ವ್ಲಾಗ್ ಮಾಡಿ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಜಾಸ್ತಿ ಇದ್ರೆ ಅದನ್ನ ಕೂಡ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಬಂದು ಇದು ಗೈಸ್. ಇದು ಬಂದು ನನ್ನ ಫಸ್ಟ್ನೇ ರೇಷ್ಮೆ ಸೀರೆ ಅಂತಾನೆ ಹೇಳ್ಬೋದು. ನೋಡಕ್ಕೆ ತುಂಬಾನೇ ಸಿಂಪಲ್ ಆಗಿದೆ, ಬಟ್ ನನಗೆ ಗೊತ್ತಿರೋ ಪ್ರಕಾರ ಇದೊಂದು 8,000 ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಒಂದು 7 years ಮುಂಚೆ ತಗೊಂಡಿದ್ ಸೀರೆ ಇದು. ನಮ್ಮ ಅಣ್ಣ ಮದ್ವೆ, ನಮ್ಮ ಚೇತುವಣ ನಿಮ್ಗೆ ಗೊತ್ತಿರುತ್ತಲ್ಲ, ಚೇತುವಣ ಹಾಗೂ ಭೂಮಿಕಾ ಅದಕ್ಕೆ. ಸೊ ಅವ್ರ ಮದ್ವೆಗೆ ಅಂತ ತಗೊಂಡಿರೋ ಸೀರೆ ಇದು. ನೋಡ್ಬೋದು, ಇದು ಫುಲ್ ಸಿಂಪಲ್ ಆಗಿದೆ, ಬಟ್ ಹಾಕೊಂಡ್ರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಆಕ್ಚುಲಿ ಬಾರ್ಡರ್ ಇಲ್ಲ ನೋಡಿ, ಬಾರ್ಡರ್ಲೆಸ್ ಸೀರೆ ಇದು. ಒಂಥರ ಪೀಕಾಕ್ ತರ ಫೀಲ್ ಆಗುತ್ತೆ ನಿಮ್ಗೆ ಇದನ್ನ ಹಾಕೊಂಡ್ರೆ ಈ ಸೀರೆನ. ಈ ತರ ಬರುತ್ತೆ. ಅಂಡ್ ಇದು ಬಂದು ಕುಚ್ಚು ಡಿಸೈನ್ ಕೂಡ ಸಿಂಪಲ್ ಆಗಿ ಕೊಟ್ಟಿರೋದು. ಈ ತರ ಇದೆ. ಅಂಡ್ ಇದು ಬಂದು ಇದು ಕೂಡ ನನ್ನದು ಮೋಸ್ಟ್ ಫೇವ್ರೇಟ್ ಸೀರೆ. ಇದು ಕೂಡ ತಗೊಂಡು ಆಲ್ಮೋಸ್ಟ್ ಸುಮಾರು ವರ್ಷಗಳೇ ಆಯ್ತು. ಇದು ಕೂಡ ತಗೊಂಡು ಒಂದು 5 ವರ್ಷ ಆಯ್ತು ಗೈಸ್. 5 ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಅಂತ ಉಡ್ಸಕ್ಕೆ ತಗೊಂಡಿರೋ ಸೀರೆ ಇದು. ಇದು ಕೂಡ ಮಾರುತಿ ಸಿಲ್ಕ್ಸ್ ಅಲ್ಲೇ ತಗೊಂಡಿರೋದು. ಅಂಡ್ ಇದೇ ಸೀರೆ
ನನ್ನ ಎಂಗೇಜ್ಮೆಂಟ್ ಕೂಡ ಇದೇ ಸೀರೆ, ತಾಯಿ ಮನೆ ಸೀರೆ ಅಂತ ಹೇಳ್ತೀವಲ್ಲ, ಸೊ ಅವಾಗ ಇದೇ ಸೀರೆ ಉಟ್ಕೊಂಡಿದ್ದು ನಾನು 5 ವರ್ಷದ ಹಿಂದೆ ತಗೊಂಡಿರೋ ಸೀರೆ. ಇದಂತೂ ಫುಲ್ ನಿಮ್ಗೆ ಈ ತರ ಬಾಕ್ಸ್ ಕೊಟ್ಟಿದ್ದಾರೆ, ಹಾಗೂ ಆನೆ, ಪೀಕಾಕು ಮತ್ತೆ ಈ ತರ ಕುದುರೆ ಟೈಪ್ ಡಿಸೈನು ಮಧ್ಯದಲ್ಲಿ ನೋಡಿ, ಸಿಕ್ಕಾಪಡೆ ಚೆನ್ನಾಗಿದೆ ಗೈಸ್. ಇದು ಮಾತ್ರ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಇದು ಸ್ವಲ್ಪ ಓಪನ್ ಮಾಡಿ ತೋರಿಸ್ಲಾ, ಇದ್ರದ್ದು ಫೋಟೋ ಇದೆ, ನಾನು ಹಾಕ್ತೀನಿ ಗೈಸ್, ಓಕೆನಾ? ಓಪನ್ ಮಾಡಿದ್ರೆ ನಮಗೆ ಹೆಂಗಿದೆ, ಮಸ್ತ್ ಇದೆಯಲ್ಲ. ಯಾವ ರೀತಿ ಪ್ಲಾನ್ ಮಾಡ್ತೀವಿ ಅಂತಂದ್ರೆ, ಒಂದು ಫಂಕ್ಷನ್ಗೋಸ್ಕರ ವೆಯ್ಟ್ ಮಾಡೋಕೆ, ಫಂಕ್ಷನು, ಮದ್ವೆ, ಸೀಮಂತ, ಅದು ಇದು ಸೀರೆ ಅವಾಗ ತಗೊಳ್ಳೋಣ ಅಂತ ಹಂಗ್ ನಾವು ಮಾಡಲ್ಲ. ನಮ್ಮ ಹತ್ರ ದುಡ್ಡು ಇದೆಯಾ, ನಾವು ಅಂಗಡಿಗೆ ಹೋಗಿದೀವ, ಇಷ್ಟ ಆಯ್ತಾ ಸೀರೆ ತಗೊಂಡು ಮುಂದಕ್ಕೆ ಬರೋ ಫಂಕ್ಷನ್ ಯೂಸ್ ಮಾಡ್ಕೋತೀವಿ. ಸೊ ಇದು ನಾನು ತಗೊಂಡಿದ್ದು 5-6 ವರ್ಷದ ಹಿಂದೆ, ಬಟ್ ನನ್ ಮದ್ವೆ ಆಗಿದ್ದು 3 ಇಯರ್ಸ್ ಆಯ್ತು. 3 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ, 3 ವರ್ಷದ ಹಿಂದೆ ಮದ್ವೆ ಆಯ್ತು. ಸೊ ಅವಾಗ ಎಂಗೇಜ್ಮೆಂಟ್ಗೆ ತಾಯಿ ಮನೆ ಸೀರೆ ಅಂತ ಇದನ್ನ ಹಾಕೊಂಡಿದ್ದು ನೋಡಿ. ಅವಾಗ ಒಂದ್ 10-15 ಸಾವಿರನೇ ಆಗಿರ್ಲಿ, ಬಟ್ ಅವಾಗ ಉಳಿತಾಯ ಆಯ್ತಲ್ವಾ, ಸೊ ಆ ರೀತಿ ನಾವು ಪ್ಲಾನ್ ಮಾಡಿದ್ದು ನೋಡಿ. ನೋಡಿ ಹೆವಿ ಗ್ರ್ಯಾಂಡ್ ಆಗಿದೆ ಈ ಸೀರೆ. ಇದ್ರ ಬ್ಲೌಸ್ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿದೆ. ಇದು ಹೀಗೇನೆ ಮಾಡ್ತೀನಿ. ಅಂದ್ರೆ ಇವಾಗ ಏನ್ ಗೊತ್ತಾ ಫ್ರೆಂಡ್ಸ್, ಬೇಜಾರು, ಈ ಸೀರೆ ಎಲ್ಲ ಅಷ್ಟು ಚೆನ್ನಾಗಿದೆ ಸರಿನಾ, ಬಟ್ ಇವಾಗ ಬ್ಲೌಸ್ ಫಿಟ್ ಆಗಲ್ವಾ, ಅದೇ ಒಂಥರ ಬೇಜಾರಾಗುತ್ತೆ. ಅಷ್ಟು ದುಡ್ಡು ಕೊಟ್ಟು ಬ್ಲೌಸ್ ಹೊಲಿಸಿ ಇವಾಗ ಬ್ಲೌಸೇ ಫಿಟ್ ಆಗಲ್ಲ, ಹೊಲಿಗೆ ಬಿಚ್ಚಿ ಹಾಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇದ್ಯಾವ ಸೀರೆ? ಓ, ಇದು ಬಂದು ನನ್ನ ಸೀಮಂತ ಸೀರೆ ಗೈಸ್. ಸೀಮಂತದಲ್ಲಿ ಆಬ್ವಿಯಸ್ಲಿ ಗ್ರೀನೇ ತಗೋಬೇಕು ಅಂತ ಇತ್ತು, ಬಟ್ ನನಗೆ ಪರ್ಸ್ನಲಿ ಅಷ್ಟು ಗ್ರೀನ್ ಇಷ್ಟ ಆಗಲ್ಲ, ನಿಮಗೆ ಗೊತ್ತೇ ಇರುತ್ತೆ. ಇದು ಒಂಥರ ಬೇರೆ ತರ ಗ್ರೀನ್. ಸೀಮಂತ ಸೀರೆ, ನನ್ನ ಸೀಮಂತ ಫೋಟೋಸ್ ಮಾತ್ರ ಎಷ್ಟು ಚೆನ್ನಾಗಿ ಬಂದೆ ಗೊತ್ತಾ. ಮೇಕಪ್ ಆಗಿರ್ಲಿ, ಅರುಣಾಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಕಪ್ ಮಾಡಿದ್ರು. ನನ್ನ ಫೇವ್ರೆಟ್ ಲುಕ್ ಅವತ್ತಿಂದನೇ ಲೈಕ್ ಪ್ರತಿಯೊಂದು ಲುಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಟ್ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಅಂದ್ರೆ ಸೀಮಂತ. ಅದು ಸೀಮಂತ ಲುಕ್, ನನ್ನ ಫೇಸ್ ಅಲ್ಲಿ ಆ ಕಳೆ, ಆ ಗ್ಲೋ ಏನಂತೀವಲ್ಲ, ಸೂಪರ್ ಆಗಿತ್ತು ಗೈಸ್. ಸೊ ಇದು ಬಂದು ನನ್ನ ಸೀಮಂತದ ಸೀರೆ. ಸೊ ಇದು ಕೂಡ ಮಾರುತಿ ಸಿಲ್ಕ್ಸ್ ಅಲ್ಲೇ ತಗೊಂಡಿದ್ದು, ಚಿಕ್ಕಪೇಟೆ. ಫೋಟೋ ಇದೆ ಗೈಸ್, ಇದ್ದು ಹಾಕ್ತೀನಿ ನಾನು, ಮಸ್ತ್ ಇದೆ ಫೋಟೋಸ್. ಇದು ಕೂಡ ಒಂಥರ ಒಂದ್ಮಾಳ ಬಾರ್ಡರ್ ಅಂತೀವಲ್ಲ, ಅದು ಫುಲ್ ಬಾರ್ಡರ್ ಗ್ರ್ಯಾಂಡ್ ಆಗಿದೆ. ಇನ್ಫ್ಯಾಕ್ಟ್ ಸೀರೆ ಪೂರ್ತಿ ಗ್ರ್ಯಾಂಡ್ ಆಗಿದೆ. ಇದೇನ್ ಗೊತ್ತಾ, ನಾವು ಸಂಜೆ ನೈಟ್ ಟೈಮ್ ರಿಸೆಪ್ಷನ್ ಹಾಕಿದ್ರೆ ಸಿಕ್ಕಾಪಟ್ಟೆ ಮಿಂಚುತ್ತೆ ಈ ಸೀರೆ. ಕಲರ್ ಕೂಡ ಸ್ವಲ್ಪ ಲೈಟ್ ಕಲರ್ ಅಲ್ಲಿ ಇದೆಯಲ್ಲ, ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಸಾರಿ ಬಂದು ನನ್ನ ಫೇವ್ರೆಟ್. ಇದನ್ನ ಯಾವತ್ತು ಲೈಕ್ ನನ್ನ ಮಮ್ಮಿ ಸಾರಿ ಯಾವತ್ತೂ ಹಾಕೊಂಡಿಲ್ಲ, ಬಟ್ ಇದು ಒಂದ್ಸತಿ ಹಾಕೋತೀನಿ ಗೈಸ್. ಒಂಥರ ಬ್ರೌನ್ ಶೇಡು ಅಥವಾ ಸಿಂಪಲ್ ಆಗೇನೆ, ಲೈಕ್ ಈ ತರ ಸಿಂಪಲ್ ಆಗೇನೆ ಈ ತರ ಇಟ್ಕೊಟ್ಟಿದ್ದು ಡಿಸೈನ್ಸ್ ನ ಕೊಟ್ಟಿದ್ದಾರೆ. ಬಾರ್ಡರ್ ಕೂಡ ಸಿಂಪಲ್ ಆಗೇ ಇದೆ, ಹೂವಾ ಬಾರ್ಡರ್ ತರ. ಓಕೆನಾ, ಕಲರ್ ಚೆನ್ನಾಗಿದೆ, ನಂಗೆ ಕಲರ್ ತುಂಬಾ ಇಷ್ಟ ಆಯ್ತು. ತೆಗಿಬೇಕು ಅಂತ ಚೆನ್ನಾಗಿದೆಯಾ? ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಬಂದು ನನ್ನ, ಓಹೋ ಇದ್ರ ಡ್ರೇಪಿಂಗು ಹಂಗೆ ಇದೆ. ಅಂದ್ರೆ ಡ್ರೇಪಿಂಗ್ ಮಾಡಿ ಕೊಟ್ಟವ್ರೆ, ಬಟ್ ನಾನು ಇದನ್ನ ಯೂಸ್ ಮಾಡಿಲ್ಲ ಗೈಸ್. ಇದು ಬಂದು ನನ್ನ ಎಂಗೇಜ್ಮೆಂಟ್ ಸಾರಿ. ನಾನು ಇದನ್ನ ಫುಲ್ ತೆಗಿಯಕ್ ಆಗಲ್ಲ, ಬಿಕಾಸ್ ಇದು ಡ್ರೇಪಿಂಗ್ ಮಾಡಿರೋದು. ಒಂದು ಫಂಕ್ಷನ್ಗೆ ತಗೊಂಡಿದ್ದೆ, ಡ್ರೇಪಿಂಗ್ ಮಾಡಿಸ್ಕೊಂಡಿದ್ದೆ ಅರುಣಾಕ ಹತ್ರ, ಬಟ್ ಇದನ್ನ ಯೂಸೇ ಮಾಡಿಲ್ಲ, ಸೀರೆ ಹಾಗೆ ಇಟ್ಟಿದ್ದೀನಿ ಗೈಸ್. ಸೊ ಈ ಸೀರೆ ಮಾತ್ರ ನಂಗೆ ಆಕ್ಚುಲಿ ಗ್ರೀನ್ ಇಷ್ಟ ಇಲ್ಲ, ಓಕೆನಾ, ಬಟ್ ಈ ಸೀರೆ ಮಾತ್ರ ಹೆವಿ, ತುಂಬಾ ಚೆನ್ನಾಗಿದೆ, ಮತ್ತೆ ಸಖತ್ ಗ್ರ್ಯಾಂಡ್ ಕೂಡ ಇದೆ ಗೈಸ್. ಹೆಂಗ್ ಓಪನ್ ಮಾಡ್ಲಿ ಇದನ್ನ? ನಾನು ಓಪನ್ ಮಾಡಕ್ ಆಗಲ್ಲ ಗೈಸ್, ಬೇಜಾರ್ ಮಾಡ್ಕೋಬೇಡಿ. ಈಗೇನೆ ನೋಡ್ಕೊಳ್ಳಿ, ಗ್ರೀನ್ ವಿತ್ ಯೆಲ್ಲೋ ಕಾಂಬಿನೇಷನ್ ನ ಕೊಟ್ಟಿದ್ದಾರೆ. ಸಾಧ್ಯ
ಅತಿಯಾಗಿದೆ ಕಣ್ಣೀರು ನಾಳೆ ಮುತ್ತಾಗಿ ಬರುತ್ತೈತೆ ಸುಮ್ಮನೀರು. ಗೈಸ್ ಸಾರಿ, ಇದು ನಾನು ಓಪನ್ ಮಾಡೋಕ್ಕಾಗಲ್ಲ, ನಂಗೆ ಗೊತ್ತಿರಲಿಲ್ಲ ಈ ಸೀರೆ ಇದರ ಡ್ರೇಪ್ ಆಗಿದೆ ಅಂತ, ನಾನು ಇದನ್ನ ತೋರಿಸ್ತಾನೆ ಇರಲಿಲ್ಲ. ಬಟ್ ಐ ಗೆಸ್ ನಿಮ್ಗೆ ಸೀರೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಇದು ಬಂದು ನನ್ನ ಎಂಗೇಜ್ಮೆಂಟ್ ಸೀರೆ, ನನಗೆ ಅರುಣ್ ಕೊಡ್ಸಿರೋ ಸೀರೆ ಇದು. ಸೊ ತಾಯಿ ಮನೆ ಸೀರೆ ಮತ್ತೆ ಹಸ್ಬೆಂಡ್ ಮನೆ ಕಡೆ ಒಂದು ಸೀರೆ ಹಾಕೋಬೇಕಲ್ಲ, ಸೊ ಅದು ಬಂದು ಈ ಸೀರೆ ಗೈಸ್, ಓಕೆನಾ. ಅಂಡ್ ಇದು ಬ್ಲೌಸ್ ಬಂದು ಸಿಂಪಲ್ ಆಗಿನೇ ಕೊಟ್ಟಿದ್ದು, ಲೈಕ್ ಸೀರೆ ಗ್ರ್ಯಾಂಡ್ ಆಗಿದೆ ಅಂತ ಬ್ಲೌಸ್ ನ ಸಿಂಪಲ್ ಆಗಿ ಹೊಲಿಸಿದ್ದು. ಸೊ ಅದ್ರಲ್ಲಿ ಡಿಸೈನ್ ಏನು ಅಷ್ಟಿಲ್ಲ, ಮಾಮೂಲಿ ಟ್ರೆಡ್ ವರ್ಕ್ ಅಷ್ಟೇನೆ. ಅಂಡ್ ಇದು ಬಂದು ನನ್ನ ಸೀಮಂತದ ಬ್ಲೌಸ್ ಗೈಸ್, ಇದು ತುಂಬಾ ಗ್ರ್ಯಾಂಡ್ ಆಗಿದೆ. ಈ ಬ್ಲೌಸ್ ಎಲ್ಲ ಸೈಡಲ್ಲಿ ಎತ್ತಿಟ್ಟಿದ್ನಲ್ಲ ಆದ್ರೂ ಬಂದೈತೆ, ಅವಾಗ ಹೆವಿ ದಪ್ಪ ಇದೆ ನಾನು ನೋಡಿ ಈ ತರ. ಇದು ಬಂದು ನನ್ನ ಬ್ಲೌಸ್ ಡಿಸೈನ್, ಓಕೆನಾ. ಅಂಡ್ ಬ್ಯಾಕ್ ಬಂದು ಈ ರೀತಿ ಬರುತ್ತೆ ಡಿಸೈನ್. ತುಂಬಾ ಗ್ರ್ಯಾಂಡ್ ಆಗಿ ಹೊಲಿಸ್ಕೊಂಡಿದ್ದೆ ನಾನು ಆಕ್ಚುಲಿ ಸೀಮಂತ ಮಾತ್ರ ಒಂಥರ ಸಿಕ್ಕಾಪಡೆ ಚೆನ್ನಾಗಿ ಮಾಡಿಸ್ಕೊಂಡಿದ್ದೆ ನಾನು. ಎನಿವೇಸ್ ಗೈಸ್, ಇಷ್ಟು ಬಂದು ರೇಷ್ಮೆ ಸಾರೀಸ್. ನಿಮ್ಗೆ ಇದರಲ್ಲಿ ಯಾವ ಸೀರೆ ಜಾಸ್ತಿ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ. ನನಗಂತೂ ಎಲ್ಲ ಸೀರೆಸು ಆಬ್ವಿಯಸ್ಲಿ ಇಷ್ಟ ಆಯ್ತು, ಬಟ್ ತುಂಬಾ ಜಾಸ್ತಿ ಅಟ್ಯಾಚ್ಡ್ ಅಂತಂದ್ರೆ ಈ ಬ್ಲೂ ಕಲರ್ ಸೀರೆ, ನನ್ನ ಎಂಗೇಜ್ಮೆಂಟ್ ಸೀರೆ ತುಂಬಾ ಇಷ್ಟ. ಮತ್ತೆ ಮಮ್ಮಿದು ಈ ಒಂದು ಸೀರೆನೂ ತುಂಬಾ ಇಷ್ಟ. ಮತ್ತೆ ನಮ್ಮ ಅವ್ನ ಸೀರೆನೂ ಇದೆ ಗೈಸ್, ಅದು ನಿಮ್ಗೆ ನಾನು ಫ್ಯೂಚರ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ, ಓಕೆನಾ. ಸೊ ಅಷ್ಟೇ ಗೈಸ್, ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.